ಹಾಯ್ ಹೆಲೋ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೋತೀನಿ. ಇವತ್ತು ನಾವು ಹಾಸನಿಂದ ಮೈಸೂರಿಗೆ ಒಂದು ಬೇಬಿ ಶವರ್ ಫಂಕ್ಷನ್ ಇತ್ತು. ಹಾಗಾಗಿ ಮೈಸೂರಿಗೆ ಬಂದ್ವಿ. ಮೈಸೂರಿನಲ್ಲೇ ಸ್ಪೆಷಲಿಸ್ಟ್ ಹೋಟೆಲ್ ಆದಂಥ ಲೀ ರುಚಿ ಎಂಬ ಹೋಟೆಲ್ಗೆ ಬಂದ್ವಿ ಫಂಕ್ಷನ್ಗೆ. ಆ ಹೋಟೆಲ್ಗೆ ಬಂದು ಅಲ್ಲೆಲ್ಲ ಮುಂದೆ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ನೆಕ್ಸ್ಟು ಫ್ಯಾಮಿಲಿಯವರೆಲ್ಲ ಮೇಲ್ಗಡೆ ಫಂಕ್ಷನ್ ಮೇಲ್ಗಡೆ 3rd ಫ್ಲೋರಲ್ಲಿ ಇದ್ದಿದ್ದರಿಂದ ಎಲ್ಲರೂ ಲಿಫ್ಟಲ್ಲಿ ಹೋಗೋಣ ಅಂದ್ಕೊಂಡು ನಾವು ಫ್ಯಾಮಿಲಿಯವರೆಲ್ಲ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಫಂಕ್ಷನ್ ಹಾಲ್ 3rd ಫ್ಲೋರಲ್ಲಿ ಇತ್ತಲ್ಲ, ಸೊ ಅಲ್ಲಿಗೆ ಹೋಗೋಕ್ಕೆ ಸ್ಟೆಪ್ ಹತ್ತಕ್ಕಾಗಲ್ಲ ಅಂತ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಫಂಕ್ಷನ್ ಹಾಲಿಗೆ ಹೋದ್ವಿ, ಬಟ್ ನಾನು ಅಲ್ಲಿ ಯಾವುದೂ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಎಲ್ಲರಿಗೂ ಕಂಫರ್ಟಬಲ್ ಇರಲ್ವಲ್ಲ, ಹಾಗಾಗಿ ವೀಡಿಯೋಸ್ ಬೇಡ ಅಂತ ಮಾಡ್ಕೊಂಡಿಲ್ಲ. ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಕೆಳಗಡೆ ಪಾರ್ಕ್ ಇತ್ತು. ಅದೇ ಹೋಟೆಲ್ ನೋಡಿ, ಎಷ್ಟು ಚೆನ್ನಾಗಿದೆ ಹೋಟೆಲ್ಸು. ಫುಲ್ ಗ್ರೀನರಿ ಇತ್ತು, ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ನನ್ನ ಮಗನ ಕರ್ಕೊಂಡು ಗಾರ್ಡನ್ ಅಲ್ಲಿ ಪಾರ್ಕ್ ಹತ್ರ ಬಂದು ಅವನ ಜೊತೆ ಆಟ ಆಡಿ, ಅವನು ಆಟ ಆಡಿಸಿ, ಅವನ ಜೊತೆ ನಾನು ಆಟ ಆಡಿದೆ. ಅವನಿಗೆ ಕೆಲವು ಮಕ್ಕಳು ಕೂಡ ಸಿಕ್ಕಿದ್ರು, ಅವ್ರ ಜೊತೆ ಫುಲ್ ಎಂಜಾಯ್ ಮಾಡ್ದೆ ನನ್ನ ಮಗ. ಹಾಗೆ ಅವನ್ನ ಆಟ ಆಡಿಸ್ಕೊಳ್ತಾನೆ, ಅವನು ಆಟ ಆಡ್ತಾ ಇದ್ದ. ನಾನು ನನ್ನ ಫೋಟೋಸ್ ತಕ್ಕೊಳ್ಳೋದು, ವೀಡಿಯೋಸ್ ಮಾಡ್ಕೊಳ್ಳೋದು ಇದೆಲ್ಲ ನಾನು ಮಾಡ್ಕೊತಾ ಇದ್ದೆ. ಅವ್ನಿಗಂತೂ ಫ್ರೆಂಡ್ಸ್ ಸಿಕ್ಬಿಟ್ರೆ ಫುಲ್ ಖುಷಿಯಾಗಿ ಅವ್ರ ಜೊತೆನೇ ಆಟ ಆಡ್ಕೊಂಡು ಅಲ್ಲೇ ಇದ್ದ. ಅಮ್ಮ ಇಲ್ಲೇ ಇನ್ನೂ ಆಟ ಆಡೋಣ ಅಂತ ಇದ್ದ. ಹಂಗಾಗಿ ಅವನ್ನ ಆಟ ಆಡಿಸ್ಕೊಂಡು ಅಲ್ಲೇ ಸಖತ್ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಹೋಟೆಲ್ ಸುತ್ತಮುತ್ತ ಜಾಗ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಮುಂದೆ ಹೋಗ್ತಾ ಬಾತುಕೋಳಿಗಳಿತ್ತು. ಅದ್ರ ಜೊತೆ ಒಂದು ಕೋಳಿ ಇತ್ತು, ಬಟ್ ಅದು ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ. ನಿಮಗೇನಾದ್ರು ಗೊತ್ತಾದರೆ ಕಮೆಂಟ್ಸ್ ಮಾಡಿ. ಈ ಬಾತುಕೋಳಿಗಳು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಗಿ ಅದನ್ನು ವೀಡಿಯೋಸೇ ಮಾಡ್ಕೋತಾ ಇದ್ದೆ. ಅವು ನೋಡಿ ಒಂದಾದ್ಮೇಲೆ ಒಂದು ಹೋಗ್ತಾನೆ. ತುಂಬ ಚೆನ್ನಾಗಿದ್ದೆ. ಅವು 4 ಒಟ್ಟಿಗೆ ಇರ್ತಿದ್ದ. ಹಾಗಾಗಿ ನನ್ನ ಮಗನಿಗೂ ತುಂಬ ಖುಷಿ ಆಯಿತು. ಅಮ್ಮ ನೋಡು ಹೇಗೆ ಹೋಗ್ತಾ ಇದೆ ಅಂತ. ಅದನ್ನೇ ವೀಡಿಯೋಸ್ ಮಾಡ್ಕೊತ ನಿಂತಿದ್ವಿ. ತುಂಬ ಚೆನ್ನಾಗಿದ್ದ ಬಾತುಕೋಳಿಗಳು ನೋಡೋಕ್ಕೆ. ತುಂಬ ಕ್ಯೂಟಾಗಿದ್ದ. ನೋಡಿ ಹೇಗೆ ಹೋಗ್ತಾಯಿದೆ. ಆದರೆ ಈ ಕೋಳಿ ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ. ಇವು ಮಾತ್ರ ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ಮೋಸ್ಟ್ಲಿ ಹೋಟೆಲ್ ಅವರೇ ಇಟ್ಕೊಂಡಿರೋದು ಅನಿಸುತ್ತೆ, ಅವನ್ನ ಬಿಟ್ಕೊಂಡಿರೋದು ಅನಿಸುತ್ತೆ ಹೋಟೆಲ್ ಒಳಗಡೆ. ಬಟ್ ನೋಡೋಕೆ ತುಂಬ ಕ್ಯೂಟಾಗಿದ್ದ, ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಿತ್ತು ಅವ್ನು ನೋಡೋಕ್ಕೆ ಫ್ರೆಂಡ್ಸ್. ಹಾಗೆ ಇನ್ನೂ ಒಂದು ಕೋಳಿ ಇತ್ತೈತೆ, ಅದನ್ನೇ ನೋಡಿ ಇದು ಯಾವುದು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ಆದರೆ ನೋಡೋಕೆ ಒಂಥರ ಭಯ ಆಗೋದು, ಬಟ್ ಚೆನ್ನಾಗಿತ್ತು. ಆದ್ರೂ ನನ್ನ ಮಗ ನೋಡಿ ಭಯಪಟ್ಟ. ಅಮ್ಮ ಇದೇನು ಹಿಂಗಿದೆ ಕೋಳಿ ಅಂತ ಹೇಳ್ತಾ ಇದ್ದ. ಹಾಗೆ ನೋಡಿ ನೆಕ್ಸ್ಟು ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಗ್ರೀನರಿ, ಹೋಟೆಲ್ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ತುಂಬ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಫ್ರೀಯಾಗಿ ಹೋಗ್ಬೋದು. ಅಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸ್. ಮಾತ್ರ ನಮಗೆ ತುಂಬ ಖುಷಿಯಾಯಿತು. ನನ್ನ ಮಗ ಮಾತ್ರ ಎಷ್ಟೇ ಕರೆದ್ರು ಫಂಕ್ಷನ್ ಹಾಲ್ಗೆ ಹೋಗೋಣ ಬಾರೋ ಅಂದರೆ ಬರ್ತಾನೆ ಇರಲಿಲ್ಲ. ಬರೀ ಆಟ ಬರೀ ಆಟ ಆಡಿಕೊಂಡೇ ಇದ್ದ. ನಾನು ಜೋಕಾಲಿ ಆಡ್ತಾ ಇದ್ದೆ ಕೂತ್ಕೊಂಡು. ಅವನ ಪಾಡಿಗೆ ಅವನಲ್ಲಿ ಆಟ ಆಡ್ತಿದ್ದ. ನಾನು ಜೋಕಾಲಿ ಆಡಿಕೊಂಡು ಅವನಿಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತಿದ್ದೆ ಫ್ರೆಂಡ್ಸ್. ಹಾಗೆ ಫೋಟೋಸ್ ಎಲ್ಲ ತೆಗೆದು ನನ್ನ ಅತ್ತಿಗೆ ಮಗ ಇದ್ದ, ಅವನದು ಕೆಲವು ಫೋಟೋಸ್ ಕ್ಲಿಪ್ಪಿಂಗ್ ತೊಗೊಂಡು ನಾನು ನನ್ನ ಮಗ ಹಾಗೆ ನನ್ನ ಮಗನದು ಫೋಟೋಸ್ ತುಂಬ ತಕ್ಕೊಂಡೆ. ಏಕೆಂದರೆ ಇಲ್ಲಿ ಸೀನರಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ನನ್ನ ಮಗನ ಫೋಟೋಸ್ ಕ್ಲಿಪ್ಪಿಂಗ್ಸು ಹಾಗೆ ನಮ್ಮ ಅತ್ತಿಗೆ ಮಗ ಇವನದು ಫೋಟೋಸ್ ತೊಗೊಂಡೆ. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕೆ ಹೋದೆ, ಬಟ್ ಅಲ್ಲಿ ಚೆನ್ನಾಗಿ ಬರಲಿಲ್ಲ. ಲಾಸ್ಟಿಗೆ ರಿಟರ್ನ್ ಹಾಸನ್ಗೆ ಹೊರಟ್ವಿ. ಮಕ್ಕಳು ಫುಲ್ ಎಂಜಾಯ್, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ DJ ಹಾಕ್ಕೊಂಡು ಫುಲ್ ಕುಣಿಯೋದೇ ಆಯಿತು. ಅವ್ರಿಗಂತೂ ಸಖತ್ ಎಂಜಾಯ್ ಮಾಡ್ದೆ. ಮಕ್ಕಳು ತುಂಬ ಖುಷಿ ಆಗ್ತಿತ್ತು ಇದೆಲ್ಲ ನೋಡೋಕ್ಕೆ. ಹೀಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಈ ವಿಡಿಯೋಸ್ನ ಕಂಟಿನ್ಯೂ ಆಗಿ ಮಕ್ಕಳು ಕುಣಿಯೋದನ್ನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.